ಶ್ರೀ ರಾಮಾಯಣಂ ದರ್ಶನಮದಲ್ಲಿ ಸ್ತ್ರೀ ಪಾತ್ರ ಭಾಗ 3 ಶಿಲಾ ತಪಸ್ವಿನಿ ನೋಡೋಣ. ಶಿಲಾ ತಪಸ್ವಿನಿ ಅಂದರೆ ಇಲ್ಲಿ ಅಹಲ್ಯೆಯಾಗಿ ಕಂಡು ಬರ್ತಾಳೆ. ಕಾಲ ನದಿ ಪ್ರವರ್ತನೆ ಅಂದರೆ ಹರಿತಾ ಹೋದಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು 16 ವಸಂತಗಳನ್ನು ಕಳೆದರು. ತುಂಬಿದ ಯೌವನದಿಂದಲೂ ವಿದ್ಯೆ ವಿನಯಗಳನ್ನು ತುಂಬಿಕೊಂಡು ಆ ತೇಜಸ್ವಿಗಳು ಮರೆವ ವಿಗ್ರಹಗಳಂತೆ ಶೋಭಿಸ್ತಾ ಹೋಗ್ತಾರೆ. ಒಕ್ಕಲಿಗನು ಉತ್ತು ಬಿತ್ತಿ ಅಂಗಿ ಅಂದರೆ ಬಿರುಮಳೆಯನ್ನು ಆಶಿಸುವಂತೆ, ಅರಗಿ ಬಿರುಮಳೆಯನ್ನು ಆಶಿಸುವಂತೆ, ಅಂದರೆ ಒಕ್ಕಲಿಗ ಈಗಾಗಲೇ ಭೂಮಿಯನ್ನು ಮಳೆಗಾಗಿ ಸಿದ್ಧಪಡಿಸ್ತಾ ಇದ್ದಾನೆ. ದಶರಥನು ಮಕ್ಕಳ ಮದುವೆಯ ಬಗ್ಗೆ ಚಿಂತಿಸ್ತಾ ಹೋದಾಗ, ಅಂದರೆ ದೊಡ್ಡವರಾದಾಗ ಮಕ್ಕಳು ಏನೋ ಒಂದು ಮದುವೆ ಆಗಬೇಕು ಅಂತ ದಶರಥ ಮಕ್ಕಳಿಗೆ ಮದುವೆ ಮಾಡಿದಾಯಿತು ಅಂತ ಯೋಚನೆ ಮಾಡ್ತಾ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಋಷಿಮುನಿಗಳು ಬರ್ತಾರೆ. ಬಂದಾಗ ಅಲ್ಲಿ ಮುನಿಶ್ರೇಷ್ಠ ವಿಶ್ವಾಮಿತ್ರ ಮುನಿಗಳು ಬರ್ತಾರೆ. ವಿಶ್ವಾಮಿತ್ರಗಳಂದರೆ ಕೋಪಕ್ಕೆ ಪ್ರಸಿದ್ಧರಾದವರು. ಇವರನ್ನು ಕೋಪಗೊಳಿಸಬಾರ್ದು ಅಂತ ಮೊದಲೇ ಎಲ್ಲರಿಗೂ ಗೊತ್ತಿರುತ್ತೆ. ಅವರು ಬಂದಾಗ, ವಿಶ್ವಾಮಿತ್ರ ಮುನಿಗಳು ಬಂದಾಗ ದಶರಥನಲ್ಲಿ ಒಂದು 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 ಬೇಡಿಕೆಯನ್ನು ಇಡ್ತಾರೆ. ಅದ್ರ ಬಗ್ಗೆ ಇಲ್ಲಿ ಶಿಲಾ ತಪಸ್ವಿನಿಯ ಹತ್ತಿರ ರಾಮನನ್ನು ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ, ಅಂದರೆ ಪರೋಕ್ಷವಾಗಿ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅಂದರೆ ಇರ್ತಕ್ಕಂಥ ದೈವತ್ವವನ್ನು ಲೋಕಕ್ಕೆ ತಿಳಿಸುವ ಸಂದರ್ಭ ಈಗಾಗಲೇ ಬಂದಿದೆ. ಅದನ್ನು ಪ್ರಕೃತಿ ಮಾತೆಯೂ ಕೂಡ ಸ್ವಾಗತಿಸ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಕುವೆಂಪು ಅವರು ಕಟ್ಟಿಕೊಡ್ತಾ ಇದ್ದಾರೆ. ಸಿಂಹ ಸದೃಶನಾದ ರಾಜನೇ ಕೇಳು, ಸಿದ್ಧಿ ಸಾಧನೆಗಾಗಿ ನಾನು ಒಂದು ಯಾಗವನ್ನೇ ಕೈಗೊಂಡಿದ್ದೆ. ಅದಕ್ಕೆ ತಾಟಕೀಯ ಮಕ್ಕಳಾದ ಮಾರೀಚ ಮತ್ತು ಸುಬಾಹುಗಳು ಮಾಂಸ ರಕ್ತಗಳನ್ನು ರಾಶಿಗಳನ್ನು ಸುರಿಸಿ ಕೆಡಿಸಿ ನಮ್ಮನ್ನು ಕಾಡುತ್ತಿರುವವರು. ವಸಿಷ್ಠ ಮುನಿಗಳು ದಶರಥನಲ್ಲಿಗೆ ಹೋಗಿದ್ದಾಗ ಅಲ್ಲಿ ವಿಶ್ವಾಮಿತ್ರ ಮಾಡುತ್ತಿರುವ ಯಾಗಕ್ಕೆ ರಾಮನನ್ನು ಕಳಿಸು ಎಂದು ಕೇಳುತ್ತಾನೆ. ಅಂದರೆ ದಶರಥನಿಗೆ ಬಂದು ಕೇಳಿದಾಗ, ವಿಶ್ವಾಮಿತ್ರ ಕೇಳಿದಾಗ, ರಾಮನನ್ನು ಕಳಿಸಿಕೊಡು, ಈ ತಾಟಕಿ ಮಕ್ಕಳಿಂದ ರಕ್ಷಿಸಲು ಬೇಕಾಗುತ್ತೆ, ರಾಮ ಬೇಕು, ಸಂಹರಿಸಲು ಬೇಕು ಅಂತ ವಿಶ್ವಾಮಿತ್ರ ಬಂದು ಕೇಳಿದಾಗ ದಶರಥನಿಗೆ ಏನೋ ಮನಸ್ಸು ತಲ್ಲಣಗೊಳ್ಳುತ್ತೆ. ಏನು ಇದು, ನಮ್ಮ ಮಕ್ಕಳು ಇನ್ನೂ ದೊಡ್ಡವರಲ್ಲ, ಇಂಥ ಒಂದು ರಾಮನನ್ನು ಕೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ರಾಮನನ್ನು ಹೇಗೆ ಕಳಿಸಿಕೊಡಲಿ ಎಂದು ದಶರಥನು ಯೋಚಿಸ್ತಾ ಇರುವಾಗ, ನಾನು ಮದುವೆ ಮಾಡಬೇಕೆಂದಿದ್ದೇನೆ, ಆದರೆ ನೀವು ಈ ಕಳಿಸುವಂಥ ಸಂದರ್ಭವನ್ನು ಕೇಳ್ತಾ ಇದ್ದೀರಾ, ಇನ್ನೂ ಚಿಕ್ಕ ಮಕ್ಕಳು ಅಂತ ದಶರಥ ಹೇಳಿದಾಗ ವಿಶ್ವಾಮಿತ್ರ ಮುನಿಗಳು ನಾನಿರುತ್ತೇನೆ ಕಳಿಸಿಕೊಡು ಅಂತ ಕೇಳ್ತಾರೆ. ಮತ್ತು ವಸಿಷ್ಠ ಮುನಿಗಳ ಹತ್ರ ಕೇಳಿದಾಗ, ಪ್ರಸ್ತಾಪ ಮಾಡಿದಾಗ ವಸಿಷ್ಠ ಮುನಿಗಳು ಕೂಡ ಅವನ ಒಂದು ಒಳಗಿರತಕ್ಕಂಥ ದೈವಿಕತೆಯನ್ನು ಅರಿತಿರ್ತಾರೆ. ಕಳಿಸಿಕೊಡಿ ಅಂತ ಅವರು ಕೂಡ ಅಪ್ಪಣೆ ಕೊಡ್ತಾರೆ. ಇನ್ನು ಗುರುಗಳು ಹೇಳಿದ ಮೇಲೆ ಕಳಿಸಿಕೊಳ್ಳಲೇಬೇಕು ಎಂದು ದಶರಥ ರಾಮನನ್ನು ಕಳಿಸಲು ಒಪ್ತಾನೆ. ಇಲ್ಲಿ ತಾಟಕಿಯ ಮಕ್ಕಳಿಂದ ಮಾರೀಚ ಮತ್ತು ಸುಬಾಹುವಿನ ಅಂತ್ಯಕ್ಕಾಗಿ ರಾಮನನ್ನು ಕರೆದೊಯ್ಯಲು ಬಂದಿರತಕ್ಕಂಥ ವಿಶ್ವಾಮಿತ್ರರು ವಸಿಷ್ಠ ಮುನಿಗಳ ಒಪ್ಪಿಗೆಯನ್ನು ತೆಗೆದುಕೊಂಡು ದಶರಥನ ಹಿತವಚನಗಳಿಂದ ರಾಮ ಲಕ್ಷ್ಮಣರು ಹೋಗ್ತಾರೆ. ವಿಶ್ವಾಮಿತ್ರನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಾಟಕಿ ಒಂದು ಪಾತ್ರ ಬರುತ್ತೆ. ಅಲ್ಲಿ ತಾಟಕಿ ಅಂದರೆ ಅಹಲ್ಯ ಶಿಲಾ ತಪಸ್ವಿನಿ ವಿಭಾಗದಲ್ಲಿ ತಾಟಕಿನೂ ಕೂಡ ಬರ್ತಾಳೆ. ಆ ತಾಟಕಿಯ ಸಂಹಾರದ ಒಂದು ಸಂದರ್ಭದಲ್ಲಿ ಹೋಗಬೇಕಂದ್ರೆ ಈ ಅಹಲ್ಯವು ಕೂಡ ಅಲ್ಲಿ ಪಾತ್ರ ನಮಗೆ ಕಂಡು ಬರ್ತಾ ಇದೆ. ರಾಮ ಮತ್ತು ಲಕ್ಷ್ಮಣರು ತಾಟಕಿ ವನದಲ್ಲಿ ಬರ್ತಾರೆ. ಮಾರೀಚನ ತಾಯಿಯ ತಾಟಕಿ ರಾಕ್ಷಸಿ ಕಾಡು ವಿಕಾರಗೊಂಡಿರ್ತದೆ. ಅವಳೇ ತಾಟಕಿ ಎಂದು ವಿಶ್ವಾಮಿತ್ರ ಹೇಳ್ತಾರೆ. ಬಿಲ್ಲಿಗೆ ಬಾಣವನ್ನು ಹೂಡಿ ಗುರು ಹೇಳಿದಂತೆ ಮಾಡ್ತಾರೆ. ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ, ತಾಟಕಿ ಗಿಡ ಮರಗಳನ್ನು ನುಗ್ಗಿ ಬರುತ್ತಿದ್ದಳು. ಕೋರೆ ಹಲ್ಲುಗಳು, ಮಿಂಚು ಕಣ್ಣುಗಳು, ಬಿರುಗಾಳಿಯ ಹಾಗೆ ಬಿಸಿ ಬಿಸಿ ಬರುವಂತೆ ನಡಿಗೆ, ಆಕೆ ಕಣ್ಣಿನ ಮಳೆ ಬಂದಿತ್ತು. ಆಕೆ ಅಂದರೆ
ಆಣಿಕಲ್ಲಿನ ಮಳೆ ಒಂಥರ ಬಿಸಿ ಬಿಸಿ ಬರುವಂಥ ಆಣಿಕಲ್ಲಿನ ಮಳೆ ಬರ್ತದೆ. ಶರೀರದಿಂದ ರಕ್ತ ಹರಿದು ಹರಿದು ರಕ್ತದ ಹೊಳೆಯೇ ಹರಿಯಿತು ತಾಟಕಿ ಸಂಹಾರದಿಂದ. ಕೊನೆಗೆ ತಾಟಕಿ ಸಂಹಾರವಾಯಿತು. ಆ ನಂತರ ಮುಂದಕ್ಕೆ ತಾಟಕಿ ಸಂಹಾರ ಆದ ನಂತರ ಸುಬಾಹು ಓಡಿ ಹೋಗ್ತಾನೆ. ಮಾರೀಚನು ಕೂಡ ಭಯಗೊಂಡು ಓಡಿ ಹೋಗ್ತಾನೆ. ಇವರು ಸುಬಾಹು ಮತ್ತು ಮಾರೀಚ ಇಬ್ಬರು ಕೂಡ ರಾವಣನ ಸಂಬಂಧಿಕರೇ. ಅವರು ಹೋಗ್ತಾರೆ. ಇಲ್ಲಿ ತಾಟಕಿ ಸುಬಾಹುವನ್ನು ಕೂಡ ಕೊಲ್ತಾರೆ. ತಾಟಕಿ ಮಾರೀಚ ಓಡೋಗ್ತಾನೆ. ತಾಟಕಿ ಕೂಡ ಸಾಯ್ತಾಳೆ. ಅಲ್ಲಿ ಮುಂದಕ್ಕೆ ಹೋದಾಗ ಅಹಲ್ಯೆಯವನ ಪಾತ್ರ ಬರ್ತದೆ. ಕೌಸಲ ಅಂದರೆ ಅಹಲ್ಯೆ ಏನಂದರೆ ಅವಳು ಒಂದು ಮಹಾ ತಪಸ್ವಿಯಾಗಿ ನಮಗೆ ಇಲ್ಲಿ ಕಾಣ್ತಾಳೆ. ಕೋಸಲ ಮಹಾಮುನಿಯ ಶಾಪದಿಂದ ಕಲ್ಲಾದ ಅಹಲ್ಯೆ ಇರುವ ಜಾಗವನ್ನು ಪ್ರವೇಶಿಸಿದಾಗ ತಾಯಿಯಾದ ಕೌಸಲ್ಯೆ ಅಹಲ್ಯೆ ರೂಪದಲ್ಲಿ ಬರ್ತಾಳೆ, ಗೋಚರವಾಗ್ತಾಳೆ. ತನ್ನನ್ನು ಕರೆಯದ ಧ್ವನಿಯಂತೆ ಅಂದರೆ ಕಂದನನ್ನು ಕರೆಯುವ ತಾಯಿಯ ಧ್ವನಿಯಂತೆ ಇಲ್ಲಿ ರಾಮನಿಗೆ ಭಾಸವಾಗುತ್ತೆ. ಕಲ್ಲುಗಳಿಂದ ಮರಗಳಿಂದ ಕೇಳಿಸಿತು. ಈ ರಾಮನಿಗೆ ಮಾತ್ರ ಕೇಳಿಸ್ತದೆ. ಅಲ್ಲಿರ್ತಕ್ಕಂಥ ವಿಶ್ವಾಮಿತ್ರಿಗೆ ಮತ್ತು ಲಕ್ಷ್ಮಣನಿಗೆ ಕೇಳಿಸೋದಿಲ್ಲ. ರಾಮನಿಗೆ ಮಾತ್ರ ಕೇಳಿಸ್ತದೆ. ಪ್ರಕೃತಿಯೇ ಅಹಲ್ಯನ ಹತ್ರ ಕರೆದುಕೊಂಡು ಹೋಗುವಂಥ ಸಂದರ್ಭ ಇಲ್ಲಿ ಬರ್ತದೆ ಎನ್ನುವುದನ್ನು ಚಿತ್ರಿಸ್ತಾರೆ. ಅಂದರೆ ಪ್ರಕೃತಿಯೇ ಅಹಲ್ಯೆಯ ಕಡೆಗೆ ಸಾಗ್ತಾ ಬರ್ತದೆ. ಗಿಡ ಮರಗಳು ಕರಿತಾ ಇದ್ದಾವೆ ಅಹಲ್ಯೆ ಹತ್ರ ರಾಮನನ್ನು ಎನ್ನುವಂತೆ ಇಲ್ಲಿ ಕವಿ ಪ್ರಕೃತಿಯನ್ನು ಇಟ್ಟು ಹೇಳ್ತಾ ಇದ್ದೇನೆ. ಆಮೇಲೆ ರಾಮ ವಿಶ್ವಾಮಿತ್ರ ಲಕ್ಷ್ಮಣ ಮಿಥಿಲೆಗೆ ಹೊರಡುವ ದಾರಿ ಬಿಟ್ಟು ಬೇರೆ ಕಡೆ ಕೊಂಡೋಗುತ್ತಿದೆ ನಿಸರ್ಗ. ಬೆಟ್ಟ ಕಾಡು ಭೂಮಿ ಎಲ್ಲವೂ ಒಂಥರ ಅವನನ್ನು ಕರೆದಂತೆ ಆಗುತ್ತೆ. ಸುತ್ತಲೂ ಬಿದ್ದಿರುವಂತೆ ಗೆದ್ದಲು ಹಿಡಿದ ಅಂದರೆ ಅಲ್ಲಿ ಇರುವ ಸ್ಥಳಕ್ಕೆ ಬರುವ ದಾರಿಯಲ್ಲಿ ಸುತ್ತಲೂ ಒಂಥರ ನಕಾರಾತ್ಮಕ ವಿಷಯಗಳಿರ್ತವೆ. ಸುತ್ತಲೂ ಬಿದ್ದಿರುವಂತೆ ಏನೋ ಗೆದ್ದಲು ಹಿಡಿದ ಮರಗಳಿರ್ತವೆ. ಪಾಚಿ ಪತಿಯ ಶಾಪ ತಾಪಕ್ಕೆ ಆಕೆ ಒಂದು ಇಲ್ಲಿ ಪತಿಯ ಶಾಪದಿಂದ ತಾಳದೆ ಆಕೆ ಏನು ಮಾಡಿರ್ತಾಳೆ ಅಂದರೆ ಅಲ್ಲಿ ಒಂದು ತಪಸ್ವಿನಿಯಾಗಿ ಕಾಣ್ತಾಳೆ. ಇಲ್ಲಿ ಇಂದ್ರ ಗೌತಮನ ರೂಪ ತಾಳಿ ಅಹಲ್ಯೆಯೊಂದಿಗೆ ಸಂಬಂಧವನ್ನು ಹೊಂದಿರ್ತಾನೆ. ಇದನ್ನು ಗಮನಿಸಿದಾಗ ಗೌತಮ ಅಹಲ್ಯೆಯನ್ನು ಶಿಲೆಯನ್ನಾಗಿರಿಸುತ್ತಾನೆ. ನಂತರ ರಾಮನ ಪಾದದ ಸ್ಪರ್ಶದಿಂದ ಕಲ್ಲು ಮೃದುವಾಯಿತು. ಪ್ರೀತಿ ಸಿಕ್ಕಿದ ಅಹಲ್ಯೆಯಂತೆ ಕರಿಬಂಡೆ ಕರಗಿದಂತೆ ಕಲ್ಪನಾತೀತವಾಗಿ ರಚನೆಯಾಗಿ ಶ್ರೀರಾಮನನ್ನೇ ನಮಸ್ಕರಿಸಿದ ರೀತಿಯಲ್ಲಿ ರೂಪುಗೊಂಡಿತ್ತು. ಹೆತ್ತ ತಾಯಿಯನ್ನು ಶಿಲಾ ತಪಸ್ವಿನಿ ಅಹಲ್ಯೆ ಹೆಣ್ಣಾಗುತ್ತಾಳೆ. ಅಂದರೆ ಹೆತ್ತ ತಾಯಿಯಂತೆ ಶಿಲಾ ತಪಸ್ವಿನಿ ಕಾಣ್ತಾಳೆ ಅಹಲ್ಯೆ. ಆಗ ಗೌತಮ ಮುನಿ ಬರ್ತಾನೆ. ವನವೆಲ್ಲ ಸಂಭ್ರಮಿಸುತ್ತದೆ. ಗೌತಮ ಮತ್ತು ಅಹಲ್ಯೆ ಸಂಬಂಧ ಮತ್ತೆ ಒಂದಾಗುತ್ತೆ. ಇಲ್ಲಿ ಎರಡೂ ಸಂಬಂಧಗಳನ್ನು ಬೆಸೆಯುವಂಥ ಪಾತ್ರದಲ್ಲಿ ರಾಮ ಕಂಡು ಬರ್ತಾನೆ. ಗೌತಮನು ಅಹಲ್ಯೆಯಿಂದ ಕಣ್ಣೀರನ್ನು ಒರೆಸ್ತಾನೆ. ರಾಮ ಮತ್ತು ಗೌತಮ ಪರಸ್ಪರ ಅಪ್ಪಿಕೊಂತಾರೆ. ಆನಂತರ ಮಿಥಿಲೆಗೆ ಹೊರಡಲು ಸಿದ್ಧರಾಗ್ತಾರೆ. ಇಲ್ಲಿ ನಂತರ ರಾಮನಿಗೆ ನನ್ನಿಂದಲೇ ಅಹಲ್ಯೆ ರೂಪ ತಾಳಿದಳು ಎನ್ನುವ ಹಮ್ಮು ಭಾವನೆ ಇರೋದಿಲ್ಲ. ಈಗ ಸಹಜತೆಯಾಗಿ ಮೂಡುವಂಥ ಒಂದು ಪಾತ್ರವನ್ನು ಕಟ್ತಾರೆ. ಪ್ರಕೃತಿಯ ಒಂದು ನಿಟ್ಟಿನಲ್ಲಿ ಅಂದರೆ ಮರಗಿಡಗಳು ಕೊರೆದು ಒಂದು ಕಲ್ಲಿನ ಮೇಲೆ ಇವನ ಪಾದ ಸ್ಪರ್ಶ ಆದಾಗ ಅದು ಮನುಷ್ಯಳಾಗಿ ಬರುವಂತೆ ಈ ರೀತಿಯಾಗಿ ಕುವೆಂಪು ಅವರು ಒಂದು ಸಹಜವಾಗಿ ಆಗುವಂಥ ಪ್ರಕ್ರಿಯೆಗಳನ್ನು ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಅಂದರೆ ಸಹಜತೆಯಿಂದ ಕಾವ್ಯವನ್ನು ಕೊಡ್ತಾ ಹೋಗ್ತಾರೆ. ಅಹಲ್ಯೆ ಉದ್ದೇಶಪೂರ್ವಕವಾಗಿ ಏನೂ ಇಲ್ಲ, ತಾನೇ ನಡ್ತಾ ಹೋಗ್ತಾ ಇದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಕಟ್ಟಿಕೊಡ್ತಾರೆ ಇಲ್ಲಿ ಕಥೆಯನ್ನು. ಹೇಗೆಂದರೆ ಅಹಲ್ಯೆ ತಪಸ್ವಿ ಮಾಡ್ತಾ ಕುಂತಿರುವಂಥ ಹೆಣ್ಣಾಗಿ ಇಲ್ಲಿ ಕಾಣ್ತಾರೆ. ಅಂದರೆ ಅಹಲ್ಯೆ ಇಲ್ಲಿ ಒಂದು ತಪಸ್ಸು ಮಾಡ್ತಾ ಇದ್ದಾಳೆ. ಅವಳಪ್ಪ ಒಂದು ಶೀಲದ ಪಾತಿರ್ವತೆಗಾಗಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಪುರುಷೋತ್ತಮ ಬರುವವರೆಗೂ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಅವನ ಪಾದ ಸ್ಪರ್ಶದಿಂದಲೇ ಇವಳು ತನ್ನ ತಪಸ್ಸನ್ನು ಮುಗಿಸುವಂಥ, ತನ್ನಲ್ಲಿರ್ತಕ್ಕಂಥ ಆರೋಪವು ಹೊರಗೆ ಹೋಗುವಂಥ ಒಂದು ಸೂಚಕವಾಗಿ ಇಲ್ಲಿ ಕಾಣ್ತದೆ. ಆಗ ಗೌತಮ ಮತ್ತು ಅಹಲ್ಯೆ ಕೂಡ ಒಂದಾಗ್ತಾರೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ತೀವಿ. ಇದು ಕೂಡ ಅಹಲ್ಯೆಯ ಒಂದು ಸ್ತ್ರೀ ಪಾತ್ರವನ್ನು ನಾವಿಲ್ಲಿ ಅಂದರೆ ಮಹಾ ತಪಸ್ವಿಯಾಗಿ ಹೆಣ್ಣು ಇಲ್ಲಿ ಕಾಣ್ತಾಳೆ. ಸುತ್ತಲೂ ಬಿದಿರು,
ಬೆಟ್ಟದಟ್ಟ ಗೆದ್ದಲಿನ ಹುತ್ತವ ಹತ್ತಿದ್ದ ಪಾಚಿಯಿಂದ ಬರಿಸಿದ ಒಂದು ಬಂಡೆಯ ಕಾಡಿಗೆ ಅಭಿಮುಖವಾಗಿ ಆ ಮನದೇವತೆಯ ವಕ್ಷಸ್ಥಲದಲ್ಲಿ ಗೋಚರಿಸಿತು. ಪತಿಯ ಶಾಪವೇ ರೂಪ ತಾಳಿ ತಾನೇ ಸತಿಗೆ ಕಾವಲಿರುವುದು ಎನ್ನುವಂತೆ ಶಿಲೆಯ ಮೇಲೆ ಹೊರಗೆ ನಿತ್ಯವೂ ಕೆಂಗಣ್ಣಿನಿಂದ ಕಾವಲಿರುತ್ತಿದ್ದ ಶ್ರೀರಾಮ ಆ ಶಿಲೆಯ ಮೇಲೇರಿ ನರ್ತಿಸತೊಡಗಿದಾಗ ಆ ಚರಣ ಸ್ಪರ್ಶದಿಂದ ಆ ಕಲ್ಲು ತಾನೇ ಬೆಣ್ಣೆಯಂತಾಯಿತು ಎನ್ನುವಂತೆ ಪ್ರೇಮ ಸಾಮೀಪ್ಯದಿಂದ ಕಂಪಿಸುವ ಅಬಲೆಯಂತೆ ನಡುಗಿತು. ಎಲ್ಲರೂ ಬೆರಗಾಗಿ ನೋಡುತ್ತಿರಲು ಬೆಂಕಿಯ ಉರಿಗೆ ಕರಗುವ ಕರ್ಪೂರದಂತೆ ಆ ಬಂಡೆ ಕರಗಿತು. ಇಂದ್ರನ ಕಾಮಕ್ಕೆ ಬಲಿಯಾಗಿ ಪತಿಯ ಶಾಪದಿಂದ ಕಲ್ಲಾದ ಅಹಲ್ಯೆಯನ್ನು ತನ್ನ ಪಾವನ ಪಾದಗಳ ಸ್ಪರ್ಶದಿಂದ ಪುನಃ ಹೆಣ್ಣಾಗಿ ಮಾಡಿದ ರಾಮನ ತಲೆಯ ಮೇಲೆ ಹೂ ಮಳೆಯೇ ಸುರಿಯಿತು, ದೇವ ವಾದ್ಯಗಳು ಮೊಳಗಿದವು ಎಂದು ಇಲ್ಲಿ ಕವಿ ಕುವೆಂಪು ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ರಾಮನಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಗುಣಗಳು ಮತ್ತು ಏನಂದರೆ ಅಂದರೆ ಅವನು ಮಹಾಪುರುಷನೇ ಇಲ್ಲಿ ಮತ್ತು ದೈವ ಪುರುಷನೂ ಆಗಿದ್ದರಿಂದ ಅಹಲ್ಯೆ ಏನು ಮಾಡ್ತಾಳೆ, ಅಹಲ್ಯೆಗೂ ಕೂಡ ಒಂದು ಸ್ತ್ರೀ ಪಾತ್ರವಾಗಿ ಇಲ್ಲಿ ಅಹಲ್ಯೆ ತಪಸ್ಸಿಗೆ ಮೆಚ್ಚುಗೆಯಂತೆ ಇಲ್ಲಿ ಪಾತ್ರವನ್ನು ಕಂಡುಕೊಳ್ತಾರೆ. ಮತ್ತು ಅಹಲ್ಯೆ ತಪಸ್ವಿಯ ಇಂಥ ಒಂದು ಇನ್ನೊಬ್ಬರ ಉದ್ದೇಶಕ್ಕೆ ಬಲಿಯಾದಂಥ ಒಂದು ಹೆಣ್ಣಿನ ಸ್ಥಿತಿಯನ್ನು ರಾಮ ಹೇಗೆ ಒಂದು ಪವಿತ್ರತೆಯಲ್ಲಿ ಕಂಡ್ಕೊತಾನೆ, ಹೇಗೆ ಆ ಒಂದು ಹೆಣ್ಣಿನ ಸ್ಥಿತಿಯನ್ನು ಒಂದು ಮುಕ್ತವ ಮಾಡ್ತಾನೆ, ಮತ್ತು ಅದಲ್ಲೇ ಸತಿಪತಿಗಳ ಒಂದು ಇಬ್ಬರ ಒಂದು ಸಮರಸವನ್ನು ಇಲ್ಲಿ ಕಾಣ್ತಾನೆ. ಅಲ್ಲಿ ಗೌತಮ ಮುನಿ ಸತಿಯನ್ನು ಉದ್ದೇಶಪೂರ್ವಕವಾಗಿ ಶಾಪ ಕೊಟ್ಟಿರ್ತಾರೆ. ಆದರೆ ಶಾಪವನ್ನು ಕೊಟ್ಟು ಅವಳನ್ನು ಕೀಳಾಗಿ ಕಾಣ್ತಾನೆ. ಆದರೆ ಇಲ್ಲಿ ಗೌತಮ ಮುನಿ ಶಿಲಾ ತಪಸ್ವಿನಿಗೆ ಶಾಪ ಕೊಟ್ಟು ಅವಳನ್ನು ರಕ್ಷಣೆ ರೂಪದಲ್ಲಿ ಅವನು ಕೂಡ ತಪಸ್ಸಿನಲ್ಲಿ ಇರುತ್ತಾನೆ ಎಂಬುದನ್ನು ಇಲ್ಲಿ ಕವಿ ಹೇಳ್ತಾರೆ. ಇಲ್ಲಿ ಸ್ತ್ರೀ ಪುರುಷರ ಸಮಾನತೆಯನ್ನು ಇಲ್ಲಿ ಕಂಡುಕೊಳ್ತಾ ಹೋಗ್ತಾರೆ. ಇದು ಒಂದು ಕುವೆಂಪು ಅವರ ವಿಶೇಷತೆ ಅಂತ ನಾವು ಇಲ್ಲಿ ಕಾಣ್ಬೋದು. ಇದು ಅಹಲ್ಯೆಯ ಪಾತ್ರವನ್ನು ಇಲ್ಲಿ ನಾವು ಹೆಚ್ಚಾಗಿ ಒಂದು ಶಿಲಾ ತಪಸ್ವಿನಿಯಾಗಿ ನಾವು ಇಲ್ಲಿ ಕಾಣ್ತೀವಿ. ಶಿಲಾ ತಪಸ್ವಿನಿ ಅಂದರೆ ಕಲ್ಲಿನಂತೆ ಇದ್ದು ತಪಸ್ಸು ಮಾಡ್ತಾಳೆ ಇಲ್ಲಿ ಅಹಲ್ಯೆ. ಕಲ್ಲಿನ ಮನಸ್ಥಿತಿಯನ್ನೇ, ತನ್ನ ಮನಸ್ಸನ್ನೇ ಕಲ್ಲಾಗಿರಿಸಿದ್ದಾಳೆ ಎಂಬುದನ್ನು ಇಲ್ಲಿ ಒಂದು ಕಾಣ್ಬೋದು. ಧನ್ಯವಾದಗಳು.